ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಭಾಸ್ಕರ್. ಫ್ರೆಂಡ್ಸ್, ಇವಾಗ ಜಸ್ಟ್ ನಾವು ತೂರಲ್ಲಿ ಟ್ರೀ ಪಾರ್ಕಲ್ಲಿದ್ದೀವಿ. ಜಸ್ಟ್ ಇವಾಗಷ್ಟೇ ಎಂಟ್ರಿ ಆಗಿದ್ದೀವಿ. ಈ ಪ್ಲೇಸಿಗೆ ನಾವು ಜಸ್ಟ್ ಇವಾಗ ಅಂದರೆ ಸನ್ಸೆಟ್ ಚೆನ್ನಾಗಿದೆ ಅಂತ ನೋಡೋಕ್ಕೆ ಬಂದ್ವಿ. ಬಟ್ ಅಂದರೆ ಇಲ್ಲಿ ಯೂಶ್ವಲಿ ಹೇಳ್ತಾರೆ ಸನ್ಸೆಟ್ ಚೆನ್ನಾಗಿ ನೋಡ್ಬೋದು ಅಂತೇಳಿ. ಬಟ್ ಆಲ್ಮೋಸ್ಟ್ ಇವತ್ತು ಮೋಡ ಇದೆ. ಬಟ್ ನೋಡೋಣ ಸನ್ಸೆಟ್ ನಾವು ಕಾಣ್ಬೋದಾ ಇವತ್ತು ನೋಡೋಣ. ಬಟ್ ಆಲ್ಮೋಸ್ಟ್ ಟೈಮ್ ಐತಿ ಇವಾಗ. ನೋಡೋಣ, ಜಸ್ಟ್ ಇವಾಗ ಹೋಗೋಣ, ಒಂದು ರೌಂಡ್ ಒಳಗೆ ಹೋಗಿ. ಫ್ರೆಂಡ್ಸ್, ಇಲ್ಲಿ ಏನಂತ ಹೇಳಿದ್ರೆ ಈ ಔಟ್ಸ್ಕಟ್ಟಲ್ಲಿ ನಿಮಗೆ ಈ ಥರ ಒಂದು ಬೆಂಗಳೂರಲ್ಲಿ ಅದು ಫಾರೆಸ್ಟ್ ನೋಡಬೇಕಂದ್ರೆ ಈ ಪ್ಲೇಸಿಗೆ ಬರಲೇಬೇಕು. ಯೂಶ್ವಲಿ ಎಲ್ಲರೂ ತೂರಲ್ಲಿ ಫಾರೆಸ್ಟ್ ನೋಡಿರ್ತಾರೆ, ಅದ್ರ ಒಳಗಡೆ ಪಾರ್ಕ್ ಇದೆ ಅಂತ ಯಾರೂ ಆಲ್ಮೋಸ್ಟ್ ನೋಡಿರಲ್ಲ. ಬಟ್ ಈ ಪ್ಲೇಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಒಂದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಬಟ್ ಇವಾಗ ಇದೆಲ್ಲ ಒಣಗೋ ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ. ಈ ಬಂಡೆಗಳಂತ ಹಾಕಿದ್ದಾರೆ, ಬನ್ನೇರುಘಟ್ಟದ ಬಂಡೆಗಳಂತೂ ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಎಲ್ಲೋ ಬೆಟ್ಟ ಇದೆ ಅನ್ಸುತ್ತೆ. ಆ ಬೆಟ್ಟದಿಂದ ಈ ಥರ ಗ್ರನೇಟ್ ಕಲ್ಲನ್ನು ರೆಡಿ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರನೇಟ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಇದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ತುಂಬ ಫುಲ್ ಒಣಗೋಗಿದೆ. ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಅದು ನಿಮಗೆ ರಿಲ್ಯಾಕ್ಸ್ ಮಾಡೋಕೆ ಒಳ್ಳೆ ಪ್ಲೇಸ್ ಐತೆ, ಯಾಕಂದರೆ ತುಂಬ ಕಡಿಮೆ ಇದೆ ಇಲ್ಲಿ. ಆರಾಮಾಗಿ ಬೆಂಗಳೂರು ಒಳಗಡೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬರ್ಬೋದು. ಯಾಕಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕಲ್ಲ ಆರಾಮ್ ಸೀಟ್ ಇದೆ ನೋಡಿ, ಕೂತ್ಕೊಳ್ಳೋಕೆ ಅಲ್ಲಿ ಎಲ್ಲ ಕಡೆನೂ ಇದೆ. ಬಟ್ ಅದು ಸ್ವಲ್ಪ ಒಂದು ಮೇಂಟೈನ್ ಮಾಡಿದ್ದು ಚೆನ್ನಾಗಿರೋದು. ಬಟ್ ಇವೆಲ್ಲ ಒಣಗೋದ್ರಿಂದ ನಮಗೇನು ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣ್ತಿಲ್ಲ. ಬಟ್ ಮಾನ್ಸೂನಲ್ಲಿ ಬಂದರೆ ಚೆನ್ನಾಗಿರ್ಬೋದು. ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಒಟ್ಟು ಹೋಗ್ತಾ ಇದ್ದೀವಿ. ಅವ್ರು ಕೇಳಿದ್ವಿ, ಎಲ್ಲರೂ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸನ್ಸೆಟ್ ಎಲ್ಲಿತ್ಕೊಂಡು ನೋಡ್ಬೇಕಂತ ಯಾರಿಗೂ ಗೊತ್ತಿಲ್ಲ. ವ್ಯೂ ಪಾಯಿಂಟ್ ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮೋಸ್ಟ್ಲಿ ಇರ್ಬೋದು ಮುಂದೆ. ಆಲ್ಮೋಸ್ಟ್ ಟೈಮ್ ಆಗ್ತಾ ಇದೆ. ಮೋಸ್ಟ್ಲಿ ಸನ್ಸೆಟ್ ಸಿಗುತ್ತೆಲ್ಲ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಕಡೆ ಅಲ್ಲಿ ಸನ್ಸೆಟ್ ಕಾಣ್ತಾ ಇದೆ. ಬಟ್ ನಮಗೆ ವ್ಯೂ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಇವಾಗ ಸನ್ಸೆಟ್ ಆಗ್ತಾ ಇದೆ. ಬೆಟರ್ ನಾವು ಒಂದು ಪ್ಲೇಸಿಗೆ ಹೋಗೋಣ. ಇಲ್ಲಿ ತನಕ ಬಂದ್ವಿ, ಏನೂ ಕಾಣಿಸ್ತಿಲ್ಲ. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಅಲ್ಲಿ ಟ್ರೈನ್ ಟ್ರ್ಯಾಕ್ ಇದೆ. ಹೈಟಿಂದ ನೋಡಿ ಚೆನ್ನಾಗಿರುತ್ತೆ ವ್ಯೂ. ಬಟ್ ಇವಾಗ ಕಾಣಿಸ್ತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ. ನಾವು ಇವಾಗ ರಾಂಗ್ ರೂಟಿಗೆ ಬಂದ್ವಿ. ಈ ಕಡೆ ಲೆಫ್ಟಿಗೆ ತಗೊಂಡ್ವಿ ಅಲ್ಲಿಂದ ಮೈನ್ ಇದ್ರ ಎಂಟ್ರೆನ್ಸಿಂದ. ಬಟ್ ಅದಕ್ಕೆ ನಮ್ಗೆ ಅದು ವ್ಯೂ ಪಾಯಿಂಟ್ ಸಿಗ್ತಿಲ್ಲ. ಬಟ್ ಇಲ್ಲದ ತನಕ ಬಂದ್ವಿ, ಬಟ್ ಏನೂ ಕಾಣ್ತಿಲ್ಲ. ಈಗ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ರೈಟಿಗೆ ಹೋಗ್ತಾ ಇದ್ದೀವಿ. ರೈಟಿಗೆ ಹೋದ್ರೆ ಮೋಸ್ಟ್ಲಿ ಬೆಟ್ಟದ ಥರ ವ್ಯೂ ಸಿಕ್ಕಿದ್ರೆ ನಮ್ಗೆ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ, ಮೋಸ್ಟ್ಲಿ ಕಾಣಿಸ್ಬೋದು. ಫ್ರೆಂಡ್ಸ್, ಇವಾಗ ಮೋಡ ಬಂತು. ಮೋಸ್ಟ್ಲಿ ನಮಗೆ ಡೌಟು ಸಿಗೋದು ಕಾಣೋಕ್ಕೆ. ಆಲ್ಮೋಸ್ಟ್ ಅಂದರೆ ತುಂಬ ಫುಲ್ ಮೋಡ ಕವರ್ ಆಗಿದೆ. ನಮಗಿನ್ನೂ ವ್ಯೂ ಪಾಯಿಂಟ್ ಸಿಕ್ಕಿಲ್ಲ ಇಲ್ಲಿ. ತುಂಬ ಜನ ಹೇಳ್ತಿದ್ರು ವ್ಯೂ ಪಾಯಿಂಟ್ ಇದೆ ಅಂತ. ಬಟ್ ಎಕ್ಸಾಕ್ಟ್ಲಿ ಎಲ್ಲಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇದು ತುಂಬ ಯುನೀಕ್ ಪ್ಲೇಸ್ ಇದು. ಇಲ್ಲಿ ಆಲ್ಮೋಸ್ಟ್ ಯಾರೂ ಬಂದಿಲ್ಲ. ಇಲ್ಲಿ ನೋಡಿ ಕ್ರೌಡು ತುಂಬ ಕಡಿಮೆ ಇದೆ ಇಲ್ಲಿ. ಸೊ ಇವಾಗ ಬೇರೆ ಮೋಡ ಬೇರೆ ಬಂತು, ನಮ್ಗೆ ಸಿಗೋತ್ತಿಲ್ಲ ಗೊತ್ತಿಲ್ಲ. ಇಲ್ಲಿ ಮಂಟಪ ಇದೆ ಅಂತ ಒಬ್ಬರು ಹೇಳಿದ್ರು, ಬಟ್ ನಮ್ಗೆ ಸಿಗಲಿಲ್ಲ. ಬಟ್ ನಾವು ಈ ಕಡೆಯಿಂದ ಅಲ್ಲಿಂದ ಲೆಫ್ಟ್ ತಗೊಂಡು ಫಸ್ಟ್ ಸ್ಟ್ರೈಟ್ ಬಂದ್ವಿ ಈ ಕಡೆ. ಸೊ ಮೇಲೆ ಕಾಣಿಸ್ತಾ ಇದೆ ಒಂದು ಮಂಟಪ. ಅದು ಹೆಂಗಿದೆ ಗೊತ್ತಿಲ್ಲ, ಚೆನ್ನಾಗಿರ್ಬೋದು ಇಲ್ಲೊಂದು ಗೊತ್ತಿಲ್ಲ. ಬಟ್ ಈ ಪ್ಲೇಸು ವಾಕ್ ಮಾಡೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಕಪಲ್ಸ್ ಎಲ್ಲ ಬಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಓಡಾಡ್ಬೋದು ಇಲ್ಲಿ. ಯಾಕಂದ್ರೆ ತುಂಬ ಕ್ರೌಡ್ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಯೂಶ್ವಲಿ. ಸೊ ನೀವೇ ನೋಡ್ತಿರಲ್ಲ, ಯಾವ ಜನನೇ ಇಲ್ಲ ಇಲ್ಲಿ. ಆ ಕಡೆಯಿಂದ ಎಲ್ಲ ಕಡೆ ಓಡಾಡಿದ್ರು ನೀವು ಆರಾಮ್ ಓಡಾಡ್ಬೋದು ಇಲ್ಲಿ. ಬಟ್ ಮೋಸ್ಟ್ಲಿ 6 ಗಂಟೆ ಒಳಗಡೆ ವಾಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. 6 ಗಂಟೆ ಮೇಲೆ ತುಂಬ ಕಷ್ಟ, ಯಾಕಂದರೆ ಯಾರೂ ಇರಲ್ಲ. ಸ್ವಲ್ಪ ಅಷ್ಟೊಂದು ಸೇಫ್ ಅಲ್ಲ ಅನಿಸುತ್ತೆ ಪ್ಲೇಸು. ಬನ್ನಿ, ಮೇಲೆ ಮಂಟಪ ಇದೆ, ನೋಡೋಣ ಬನ್ನಿ. ಇವಾಗ ನಾವೊಂದು ಸ್ಪಾಟ್ಗೆ ಬಂದ್ವಿ ಈ ಕಡೆ. ಸೊ ನಮಗೆ ಇವಾಗ ಸನ್ಸೆಟ್ ಕಾಣಿಸ್ತಾ ಇದೆ, ಪರವಾಗಿಲ್ಲ. ಬಟ್ ಇನ್ನೂ ಅಂದರೆ ಡೌನ್ ಹೋಗೋದು ನಮಗೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ಹೈಟ್ ಪ್ಲೇಸ್ ಬೇಕು. ಮೋಸ್ಟ್ಲಿ ಮೇಲೆ ಹೋದರೆ ಸಿಗ್ಬೋದು, ನೋಡೋಣ ಬನ್ನಿ. ಬಟ್ ಸದ್ಯಕ್ಕೆ ಇದು ಚೆನ್ನಾಗಿ ಕಾಣ್ತಿದೆ ನಮಗೆ. ಇನ್ನು ಮೇಲೆ ಹೋದರೆ ಸ್ವಲ್ಪ ಹೈಟಲ್ಲಿದ್ದರೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಚಂದನ ಮರ, ನಾವಂತೂ ರಕ್ತಚಂದ ಮರ ಯಾವತ್ತೂ ನೋಡಿಲ್ಲ. ಇದೇ ಒಂದು ಸಣ್ಣ ಗಿಡ ಇದೆ, ಹಾಕಿದ್ದಾರೆ ಇದು ಫಸ್ಟು. ಇದೊಂಥರ ನೋಡಿ ಫ್ರೆಂಡ್ಸ್, ಇದು ಜಸ್ಟ್ ಕೈಲಿ ಹಿಂಗೆ ಮಾಡೋ ರಕ್ತ ಥರ ಕಾಣಿಸ್ತಾ ಇದೆ. ತುಂಬ ಕಾಸ್ಟ್ಲಿ ಮರ ಇದು, ಅಪರೂಪ ಸಿಗೋದು. ಬಟ್ ತುಂಬ ಬೇರೆಯವರೆಲ್ಲ ಬೆಳೆಸ್ತಾರೆ, ಬಟ್ ತುಂಬ ಸೇಫಾಗಿ ಯಾರನ್ನೂ ಒಳಗೆ ಬಿಡಲ್ಲ. ಬಟ್ ಇದೊಂದು ಮರ ಇಲ್ಲಿ ಕಾಣಿಸ್ತಾ ಇದೆ, ನೋಡ್ಬೋದು. ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್. ಈಗ ನಮ್ಮ ಕಡೆ ಇವಾಗ ಕೋಸ್ಟಲ್ ಸೈಡಲ್ಲಿ ನೀವು ಕಂಪೇರ್ ಮಾಡಿದ್ರೆ
ನಮಗೆ ಅನ್ಸಲ್ಲ, ಬಟ್ ಇದು ಚೆನ್ನಾಗಿದೆ. ಬ್ಯಾಂಗ್ಳೂರಿಯನ್ಸಿಗೆ ಇದು ನೋಡ್ಬೋದು. ಮೇಲೆ ವ್ಯೂ ಇದೆ, ಬನ್ನಿ ನೋಡೋಣ. ಮಂಟಪ ಅಂದರೆ ಇದೇ ಮಂಟಪ ಅನಿಸುತ್ತೆ. ಇದು ಮಾನ್ಸೂನಲ್ಲಿ ಮೋಸ್ಟ್ಲಿ ಚೆನ್ನಾಗಿ ಕಾಣುತ್ತೆ, ಬಟ್ ಇವಾಗ ಫುಲ್ ಎಲ್ಲ ಡ್ರೈ ಆಗಿದೆ. ವಾವ್, ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ಹೈಟ್ ಇದ್ರೆ ಚೆನ್ನಾಗಿರೋದು. ಫೈನಲಿ ನಾವು ಇವಾಗ ಸನ್ಸೆಟ್ಗೆ ರೀಚ್ ಆಗಿದ್ದೀವಿ, ಪಾಯಿಂಟಿಗೆ. ಬಟ್ ಓಕೆ, ದಿಸ್ ಪ್ಲೇಸ್ ಇಸ್ ಫೈನ್. ಅಂದರೆ ಯಾಕಂದರೆ ಸನ್ಸೆಟ್ ನೋಡ್ಬೋದು ಇಲ್ಲಿ. ಬಟ್ ಇದು ಚಿಕ್ಕದಾಗಿದೆ. ಕೆಲವರು ಒಂದೊಂದು ಟೈಮಲ್ಲಿ ತುಂಬ ದೊಡ್ಡದಾಗಿ ಕಾಣುತ್ತೆ. ಬಟ್ ಇವಾಗ ಫೈನ್, ದಿಸ್ ಇಸ್ ಓಕೆ. ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನಮಗೆ ವ್ಯೂ ಪಾಯಿಂಟ್ ಸಿಗಲ್ಲ ಅಂದ್ಕೊಂಡ್ವಿ, ಬಟ್ ಫೈನಲಿ ನಮ್ಗೆ ಸಿಕ್ತು. ಪರವಾಗಿಲ್ಲ. ಮೋಸ್ಟ್ಲಿ ಇನ್ನೊಂದು ಫ್ರೆಂಡ್ಸ್ ಇನ್ನೂ 10 ಮಿನಿಟ್ಸ್ ವೆಯ್ಟ್ ಮಾಡಿ ಇನ್ನೂ ಕೆಳಗೆ ಹೋಗುತ್ತೆ. ಅವಾಗ ಸ್ವಲ್ಪ ಇನ್ನೂ ದೊಡ್ಡದಾಗಿ ಕಾಣುತ್ತೆ ವ್ಯೂ ಸನ್ಸೆಟ್ಟು. ಬಟ್ ಇವಾಗ ಸೆಕ್ಯೂರಿಟಿ ಗಾರ್ಡ್ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನಾನು ಹೇಳಿದ್ನಲ್ಲ ಆವಾಗಲೇ 6 ಗಂಟೆ ಮೇಲೆ ಮೋಸ್ಟ್ಲಿ ಸೇಫ್ ಅಲ್ಲ ಅನಿಸುತ್ತೆ. ಸೊ ಅವರು ಬಂದು ಹೊರಗಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ಲಾಗಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸನ್ಸೆಟ್ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಏನು ತೋರ್ಸೋಕ್ಕೇನಿಲ್ಲ, ಬಟ್ ರಿಲ್ಯಾಕ್ಸ್ ಮಾಡ್ಬೋದು. ಕಪಲ್ಸ್ಗಳು ಸ್ವಲ್ಪ ವಾಕ್ ಮಾಡ್ಕೊಂಡು ಓಡಾಡ್ಬೋದು, ಹಾಗೆ ಸನ್ಸೆಟ್ ನೋಡ್ಬೋದು. ಮತ್ತು ಇದು ಮಾನ್ಸೂನಲ್ಲಿ ಚೆನ್ನಾಗಿರುತ್ತೆ. ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಸ್ಟಿಲ್ ಓಕೆ. ಮಾನ್ಸೂನಲ್ಲಿ ಒಂದ್ಸರಿ ಬಂದರೆ ಚೆನ್ನಾಗಿರುತ್ತೆ ವ್ಯೂ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬೆಂಗಳೂರು ಒಳ್ಳೆ ಸ್ಪಾಟ್ ಇದೆ ಆ್ಯಕ್ಚುಲಿ. ಹಾಗೆ ಒಂದ್ಸರಿ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಹೋಗಿ ಅಂತ ಹೇಳಿದ್ರು, ಬಟ್ ಅವರು ಹೋದರು. ಬಟ್ ಹಂಗೆ ಸ್ವಲ್ಪ ಲೆಫ್ಟಲ್ಲಿ ಒಂದು ಜಾಗ ಇತ್ತು, ನಿಂತ್ಕೊಂಡು ನೋಡ್ಬೋದು ಇಲ್ಲಿಂದ. ಆದರೂ ಮೋಡ ಕವರ್ ಆಗ್ತಿದೆ ಇವತ್ತು. ಬಾಕಿ ದಿವಸ ಮೋಡ ಇರಲ್ಲ ಅನಿಸುತ್ತೆ, ಬಟ್ ಇವತ್ತು ಮೋಡ ಇದೆ. ಬಟ್ ಆಲ್ಮೋಸ್ಟ್ ಅರ್ಧ ಕವರ್ ಆಗಿದೆ. ಬೆಸ್ಟ್ ಪ್ಲೇಸ್ ಅನಿಸುತ್ತೆ. ಇವಾಗ ಬೇರೆ ಪ್ಲೇಸಸ್ ಇದೆ. ಹಾಗೆ ಸನ್ಸೆಟ್ ಹೈಟಿಂದ ನೋಡ್ತೀವಿ ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲೇಸ್ ಅನಿಸುತ್ತೆ ನಮಗೆ. ಸೊ ಓಕೆ, ಓವರ್ ಆಲ್ ಫೈನ್. ಸನ್ಸೆಟ್ ನೋಡಬೇಕಂದ್ರೆ ಈ ಜಾಗ ಬೆಸ್ಟ್ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ನಾವು ಈ ಥರ ಬೆಂಗಳೂರಲ್ಲಿ ಹಿಡನ್ ಪ್ಲೇಸ್ ಯಾವುದಿತ್ತು ಅದನ್ನು ತೋರಿಸೋಕ್ಕಂತ ಟ್ರೈ ಮಾಡಿದ್ದೀವಿ ಮ್ಯಾಕ್ಸಿಮಮ್. ಇದೇ ಥರ ನನ್ನ ಚಾನಲಲ್ಲಿ ಈ ಥರ ಇಡೀ ಕರ್ನಾಟಕದಲ್ಲಾಗಿರ್ಬೋದು, ಇಂಡಿಯಾದಲ್ಲಿ ಹಿಡನ್ ಪ್ಲೇಸಸ್ ಎಲ್ಲೆಲ್ಲಿದೆ ಆಲ್ಮೋಸ್ಟ್ ಅದನ್ನು ನನ್ನ ವ್ಯೂವರ್ಸಿಗೆ ತೋರಿಸ್ಬೇಕಂತ ನಂದು ಆ್ಯಕ್ಚುಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಗೆ ಯಾವುದೂ ಪ್ಲೇಸ್ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹಾಕಿ, ಆ ಪ್ಲೇಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.